विश्वेश्वरय्या टेक्नॉलॉजिकल युनिव्हर्सिटीने 25 वर्षाच्या इतिहासात अंतिम वर्षाच्या बीई, बीटेक, बीआर्चच्या विद्यार्थ्यांचे निकाल 3 तासात जाहीर करून एक नवीन विक्रम नोंदवला आहे। व्हीटीयूचे निकाल लवकरात लवकर जाहीर करून विद्यार्थ्यांना विविध क्षेत्रात नोकरी आणि उच्च शिक्षणासाठी भविष्यासाठी अतिशय फायदेशीर ठरेल या संदर्भात एक प्रसिद्धीपत्रक जाहीर करण्यात आले। व्हीटीयूमध्ये विद्यार्थ्यांच्या हितासाठी प्रशासन, शिक्षण, परीक्षा आणि संशोधन विभागात क्रांतिकारी सुधारणा करून हा अभिनव प्रयोग करण्यात आल्याचे सांगण्यात आले। विश्वेश्वरय्या तांत्रिक विद्यापीठांतर्गत सर्व अभियांत्रिकी महाविद्यालयांच्या अंतिम सत्रात बसलेल्या 42,323 विद्यार्थ्यांची परीक्षा गुरुवारी 30 मे रोजी सायंकाळी 5:30 वाजता संपली। व्हीटीयूने परीक्षेच्या 3 तासात रात्री 8:30 वाजता निकाल जाहीर केला आहे आणि निकाल विद्यार्थ्यांना व्हॉट्सअपद्वारे थेट उपलब्ध करून दिला आहे। या संदर्भात विद्यार्थ्यांनी अधिक माहिती दिली आहे। ಹಲೋ, ನನ್ನ ಹೆಸರು ಸತ್ಯಂ ರಾಠೋಡ್ ಅಂತ। ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಫ್ರಮ್ ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸಿನೆಸ್ ಸಿಸ್ಟಮ್ಸ್। ನಾನು ಇಲ್ಲಿ ವಿಟಿಯುದಲ್ಲಿ ಓದ್ತಿದ್ದೀನಿ, ವಿಟಿಯು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ। ನಾವು ಇಲ್ಲಿ ನಿನ್ನೆ ನಮ್ಮದು ಫಸ್ಟ್ ಇಯರಿಂದ ನಾವು ಓದ್ತಿದ್ದೀವಿ, ಇಲ್ಲಿ ಈಗ 4th ಇಯರು। ಫಸ್ಟ್ ಇಯರ್ದಲ್ಲಿ ನಮ್ಮ ರಿಸಲ್ಟ್ ಬರೋದಕ್ಕೆ ಅಟ್ಲೀಸ್ಟ್ ಆದರೂ ಒಂದು ತಿಂಗಳುಗಟ್ಟಲೆ ಟೈಮ್ ತಗೋತಿತ್ತು, 1 ತಿಂಗಳು 15 ಡೇಸ್ ಅಷ್ಟು ಟೈಮ್ ತಗೋತಿತ್ತು। ಈಗ ಸುಮಾರು 3 ಸೆಮ್ಮಿಂದ 1 ವೀಕಲ್ಲಿ ರಿಸಲ್ಟ್ ಬರ್ತಿತ್ತು। ಆದರೆ ಲೈಕ್ ವೆರಿ ಫಾರ್ಚುನೇಟ್ಲಿ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ಲಿ 1 ಡೇಲಿ 0 ಡೇ ರಿಸಲ್ಟ್ ಅಂತ ಬಿಟ್ಟರು। ನಿನ್ನೆ ಎಕ್ಸಾಮ್ ಆಯಿತು, ಇವತ್ತು ರಿಸಲ್ಟ್ ಬಿಟ್ಟರು। ಹಿಂಗಾಯಿತು, ಲೈಕ್ 29ಗೆ ನಮ್ಮ ಎಕ್ಸಾಮ್ ಮುಗಿದು 30ಗೆ ನಮ್ಮ ರಿಸಲ್ಟ್ ಬಂದುಬಿಡ್ತು ಸಂಜೆ 8 ಗಂಟೆ ಒಳಗೆ। ಸೊ ಇದರಿಂದ ನಮ್ಗೆ ಅನುಕೂಲ ಆಗಿದ್ದು ಏನಂದರೆ, ನಮಗೆ ಗೊತ್ತಾಯಿತು ನಮ್ಮ ಏನಾದರೂ ಫೇಲ್ಯೂರ್ ಆಗಿದೆಯೋ ಏನಾಗಿದೆಯೋ ಅಂತ ಗೊತ್ತಾಗೋದು ಈಸಿ ಆಯಿತು, ಏನಾದರೂ ಅಪ್ಲೈ ಮಾಡಬೇಕಾಗಿತ್ತು ಅದು ಈಸಿ ಆಯಿತು, ಮತ್ತು ಡಿಗ್ರಿ ಸಿಗೋದು ಈಸಿ ಆಯಿತು, ಮತ್ತು ಡಿಗ್ರಿ ಎಕ್ಸಾಮಲ್ಲಿ ಮತ್ತು ಎಷ್ಟು ಮಾರ್ಕ್ಸು ಏನು ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಯಿತು। ಅಪ್ಲೈ ಮಾಡಬೇಕಂದ್ರೆ ಜಾಬ್ಗಳಿಗೆ ಅದರೆಲ್ಲ ಎಷ್ಟು ಮಾರ್ಕ್ಸ್ ಬರೀಬೇಕಂತ ಅದೆಲ್ಲ ಅಪ್ಲೈ ಆಯಿತು। ಸೊ ಇಷ್ಟೆಲ್ಲ ಅನುಕೂಲಗಳಾಗಿದೆ ನಮಗೆಲ್ಲ। ಹಾಂ ಸರ್, ಬಂದಿತ್ತು। ಸರ್, ಸ್ಟೂಡೆಂಟ್ಸಿಗೆ ಅನುಕೂಲ ಆಗೋದು ಫಸ್ಟ್ ಮಾತು ಲೈಕ್ ನಮಗೆ ಯಾವುದಾದ್ರು ಜಾಬ್ ಅಪ್ಲೈ ಮಾಡಬೇಕಿತ್ತು, ಆವಾಗ ನಮ್ಮ ಕಡೆ ರಿಸಲ್ಟ್ ಬೇಕಿರುತ್ತೆ। ಆ ರಿಸಲ್ಟ್ ಬೇಕಿರುವಾಗ ಲೈಕ್ ಯೂನಿವರ್ಸಿಟಿ ಬೇಸಿಸ್ ಮೇಲೆ ರಿಸಲ್ಟ್ ಬೇಕು। ಆ ರಿಸಲ್ಟ್ ಕೊಡಬೇಕಂದ್ರೆ ಯೂನಿವರ್ಸಿಟಿದಿಂದ ನಮಗೆ ಪ್ರಿಂಟ್ಔಟ್ ಬರಬೇಕು ಅಥವಾ ಅವ್ರ ವೆಬ್ಸೈಟಲ್ಲಿ ಇರಬೇಕು, ಅದರಿಂದ ನಮ್ಗೆ ಈಸಿ ಆಗುತ್ತೆ ರಿಸಲ್ಟ್ ಕೊಟ್ಟು ನಮ್ಮ ಜಾಬ್ ಅಪ್ಲೈ ಮಾಡೋದಕ್ಕೆ, ಮತ್ತು ನಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡೋದಕ್ಕೆ, ಮತ್ತು ಲೈಕ್ ಬೇಗ ತಿಳಿಸೋದಕ್ಕೆ ಏನಾದರೂ ಲೈಕ್ ಫೇಲ್ ಆದ್ರೂ ಅಥವಾ ಪಾಸ್ ಆದ್ರೂ। ಹಾಂ ಸರ್, ಸರ್ಪ್ರೈಸ್ ಅನ್ನಿಸ್ತು, ಯಾಕಂದರೆ ಅದು ಒಮ್ಮಲಿಗೆ ಲೈಕ್ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ, ಲೈಕ್ ಒಂದು ದಿವಸದಲ್ಲಿ ರಿಸಲ್ಟ್ ಬರೋದಂದರೆ ಯಾವತ್ತೂ ಆಗಿಲ್ಲ, ಲೈಕ್ ಫಾರ್ 10th 12thಗೂ ಆಗೋದಿಲ್ಲ ಅದು। ಅಂದರೆ ಸರ್ಪ್ರೈಸಿಂಗ್ಲಿ ಹಿಂಗೆ ಆಗೋದು, 1 ಡೇ ಅಲ್ಲಿ ರಿಸಲ್ಟ್ ಬರೋದಂತರೂ, ಅದು ಬಿಟ್ಟು ಇಂಥ ಯೂನಿವರ್ಸಿಟಿಯಲ್ಲಿ ಬರೋದು, ಅದು ಭಾಳ ಸರ್ಪ್ರೈಸಿಂಗ್ ಇತ್ತು। ಪೇರೆಂಟ್ಸ್ ರಿಯಾಕ್ಷನ್ ಭಾಳ ಸರ್ಪ್ರೈಸಿಂಗ್ ಆಗಿ, ಅವರಿಗೆ ಮೊದಲು ನಂಬೋಕೆ ಆಗಿಲ್ಲ, ಒಂದು ದಿವಸಲ್ಲೇ ಬಂದಿದೆ ರಿಸಲ್ಟ್ ಅಂತ ನಂಬೋಕೆ ಆಗಿಲ್ಲ। ಆದರೆ ಆಮೇಲೆ ಕರೆಕ್ಟಾಗಿ ಹೇಳಿದಾಗ ಅವ್ರು ಚೆಕ್ ಮಾಡಿ ನೋಡಿದ್ರು, ಅದು निज इतु। हां सर, ಕೊಟ್ಟಿದೆ। ज्या विद्यार्थ्यांनी सर्व सत्र परीक्षा उत्तीर्ण केल्या आहेत आणि त्यांची पदवी यशस्वीरित्या पूर्ण केली आहे, ते सोमवार 3 जून पासून ऑनलाइन अर्ज करून तात्पुरती पदवी प्रमाणपत्र मिळवू शकतात, असे व्हीटीयूने सांगितले आहे। संकल्प शिंदे, कन्नडम्मा न्यूज नेटवर्क, बेळगावी।